ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಇಕ್ಕಟ್ಟಲ್ಲಿ ಸಹಾಯಕನೇ ನಿಮ್ಮನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ ಬಾಳ ಬಲವು ನೀನೇ ನಿಮ್ಮನ್ನೇ ಆರಾಧಿಸುವೆ, ನನ್ ಬಾಳ ಜಯವು ನೀನೇ ನಿಮ್ಮನ್ನೇ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ, ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 27ನೇ ಅಧ್ಯಾಯ 12ರಿಂದ 13ರಿಂದ ಓಕೆ 13ರಿಂದ ಅದು ಪೂರ್ತಿ 26ರವರೆಗೆ ನಾವು ನೋಡುವ. 13ರಿಂದ 26. ಪ್ರೈಸ್ ದ ಲಾರ್ಡ್. 27ನೇ ಅಧ್ಯಾಯಕ್ಕೆ ಬಂದ್ಬಿಟ್ಟಿದ್ದೀವಿ. ಈ ನೆಕ್ಸ್ಟು 28ನೇ ಅಧ್ಯಾಯ ದೇವರ ಕೃಪೆಯಿಂದ ಪ್ರೇಷಿತರ ಕಾರ್ಯಕಲಾಪಗಳು ನಾವು ಕಂಪ್ಲೀಟ್ ಮಾಡಿಬಿಡ್ತೀವಿ. ಬೈಬಲ್ ಸ್ಟಡಿ ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 1ರಿಂದ 28ರವರೆಗೆ ದೇವರು ನಮ್ಮನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಅನೇಕರು ಈ ಜೀವಸ್ವರವನ್ನು ನೋಡಿ ಆಶೀರ್ವದಿಸಲ್ಪಟ್ಟು ಅದನ್ನು ಶೇರ್ ಮಾಡಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದೀರಿ. ಸುವಾರ್ಥ ಕಾರ್ಯದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಯಥೇಚ್ಛವಾಗಿ ಆಶೀರ್ವದಿಸಲಿ. 28ನೇ ಅಧ್ಯಾಯ ಆದಮೇಲೆ ನಿಮ್ಮ ಸಲಹೆ ಕೇಳ್ತಾ ಇದ್ದೀನಿ. ನಾವು ರೋಮನರಿಗೆ ಬರೆದ ಪತ್ರ ಇದೇ ರೀತಿ ಬೈಬಲ್ ಸ್ಟಡಿ ಕಂಟಿನ್ಯೂ ಮಾಡೋಣವಾ? ಎಸ್ ಅನ್ನೋದಾದರೆ, ಅಕ್ಕ ಬೈಬಲ್ ಸ್ಟಡಿ ಚೆನ್ನಾಗಿತ್ತು, ಮತ್ತೆ ಬೈಬಲ್ ಸ್ಟಡಿ ಕಂಟಿನ್ಯೂ ಮಾಡಿ ಅನ್ನೋ ರೀತಿ ನೀವು ಹಾಕಿದ್ರೆ ರೋಮನರಿಗೆ ಬರೆದ ಪತ್ರ, ತದನಂತರ 1 ಕೊರಿಂಥ 2 ಕೊರಿಂಥ ಫುಲ್ ಪ್ರಕಟಣಾ ಗ್ರಂಥ ತನಕ ಹೋಗೋಣ. ಪವಿತ್ರಾತ್ಮರು ನಮಗೆ ಮಾರ್ಗದರ್ಶನವನ್ನು ತೋರಿ ನಮ್ಮನ್ನು ಮುನ್ನಡೆಸಲಿ. ಪ್ರೈಸ್ ದ ಲಾರ್ಡ್. ಓಕೆ, ನೆನ್ನೆಯ ದಿನ ಇವರು ಹಡಗಿನ ಪ್ರಯಾಣ ಬೇಡ ಎಂದು ಪೌಲ ಹೇಳಿದರೂ ಸಹ ಅವರು ಆ ಪ್ರಯಾಣವನ್ನು ಮುಂದುವರಿಸಿದರು. ಪ್ರಯಾಣ ಮಾಡಿ ಸ್ವಲ್ಪ ದೂರ ಹೋಗುತ್ತಲೇ ಭೀಕರವಾದ ಚಂಡಮಾರುತ, ಅಲೆಗಳು, ರಭಸವಾದ ಬಿರುಗಾಳಿ, ಅಲ್ಲೋಲ ಕಲ್ಲೋಲ. 18ನೇ ವಚನವನ್ನು ನೋಡುವ. ಚಂಡಮಾರುತ ನಮ್ಮನ್ನು ಒಂದೇ ಸಮನೆ ಹೊಯ್ದಾಡಿಸುತ್ತಿದ್ದುದರಿಂದ ಮಾರನೆಯ ದಿನ ಸರಕು ಸಾಮಗ್ರಿಗಳನ್ನು ಸಮುದ್ರಕ್ಕೆ ಎಸೆಯಲು ಆರಂಭಿಸಿದರು. 3ನೆಯ ದಿನ ಅವರು ಹಡಗಿನ ಕೆಲವು ಸಲಕರಣೆಗಳನ್ನು ಸಹ ಸ್ವತಃ ಎತ್ತಿ ಹೊರಗೆಸೆದರು. ಅನೇಕ ದಿನಗಳವರೆಗೆ ಸೂರ್ಯನನ್ನಾಗಲಿ ನಕ್ಷತ್ರವನ್ನಾಗಲಿ ನೋಡಲಾಗಲಿಲ್ಲ. ಗಾಳಿ ತೀವ್ರವಾಗಿತ್ತು. ಕಟ್ಟ ಕಡೆಗೆ ನಾವು ಬದುಕುವ ಆಶೆಯನ್ನೇ ತೊರೆದು ಬಿಟ್ಟೆವು. ಆ ಚಂಡಮಾರುತ ಎಷ್ಟು ಭೀಕರವಾಗಿತ್ತೆಂದರೆ, ಅವರು ಎಲ್ಲ ಹಡಗನ್ನ ಲೈಟ್ ವೆಯ್ಟ್ ಮಾಡಬೇಕು ಅಂತ ಅದರಲ್ಲಿದ್ದ ಪದಾರ್ಥಗಳನ್ನೆಲ್ಲ ಸಮುದ್ರಕ್ಕೆ ಎಸಿತಾರೆ. ಸೂರ್ಯ ನಕ್ಷತ್ರ ಬೆಳಗ್ಗೆ ಸಂಜೆ ಏನೂ ನೋಡಕ್ಕಾಗದೆ ಅವರು ಕಾರ್ಗತ್ತಲೆಯಲ್ಲಿ ಇರುವಂಥ ಪರಿಸ್ಥಿತಿ. ಬದುಕುವ ಆಸೆಯನ್ನೇ ಬಿಟ್ಟು ಬಿಡಬೇಕಾಯಿತು. ಅದಕ್ಕೆ ಸಂತ ಪೌಲ ಅದ್ಭುತಕರವಾಗಿ ಹೇಳ್ತಾರೆ, ಪೌಲನ ಒಂದು ಪತ್ರಗಳು ನಿಜವಾಗಿಯೂ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಸ್ಥಿರವಾದ ಅಡಿಪಾಯವನ್ನು ನಮಗೆ ತಂದೊದಗುತ್ತದೆ. ಯಾವಾಗೆಲ್ಲ ನಾವು ಕುಸಿದು ಹೋಗುತ್ತೇವೋ, ಯಾವಾಗೆಲ್ಲ ಶೋಧನೆಗಳು, ಪ್ರಲೋಭನೆಗಳು, ಶತ್ರುಗಳ ಕಾಟದಿಂದ ಕುಸಿದು ಹೋಗುತ್ತೇವೋ, ಆತನ ಸೇವಾ ಜೀವನ ನಮ್ಮನ್ನು ಮತ್ತೆ ಮೇಲಕ್ಕೆತ್ತಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ ಎಂದು ನಮ್ಮನ್ನು ಉತ್ಸಾಹದಿಂದ ಮುನ್ನಡೆಸಿಕೊಂಡು ಹೋಗುತ್ತದೆ. ಪೌಲನ ಮುಖಾಂತರ ಇಷ್ಟೊಂದು ಪತ್ರಗಳನ್ನು ಬರೆದಿಡಿಸಿದ ದೇವರಿಗೆ ಸ್ತೋತ್ರವಾಗಲಿ, ಪರಿಶುದ್ಧಾತ್ಮರಿಗೆ ಮಹಿಮೆಯಾಗಲಿ. ಇದು ನಮ್ಮೆಲ್ಲರಿಗೂ ನಿದರ್ಶನ. ಓಕೆ, ಪೌಲ ಹೇಳ್ತಾರೆ 2 ಕೊರಿಂಥ 1ನೇ ಅಧ್ಯಾಯ ವಚನ 8ರಿಂದ 10ರಲ್ಲಿ, ಅನೇಕ ಬಾರಿ ನಾವು ಬದುಕುವ ಆಸೆಯನ್ನೇ ಬಿಡಬೇಕಾಯಿತು. ಆದರೆ ದೇವರು ಮರಣಕರವಾದ ರೋಗದಿಂದಲೂ ಭಯಂಕರವಾದ ಶತ್ರುಗಳ ಕಾಟದಿಂದಲೂ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದರು. ನಮ್ಮ ಸ್ವಂತ ಶಕ್ತಿಯಿಂದ ಅಲ್ಲ, ದೇವರೇ ಅಪಾರ ಕರುಣೆಯಿಂದ ನಮ್ಮನ್ನು ಕಾಪಾಡಿದರು. ಇನ್ನು ಮುಂದಕ್ಕೂ ನಮ್ಮನ್ನು ಕಾಪಾಡುವರು. ಆಮೇನ್ ಎಂದು ಹೇಳೋಣ. ಇನ್ನು ಮುಂದಕ್ಕೂ ನಮ್ಮನ್ನು ದೇವರು ಕಾಪಾಡುವವರಾಗಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ.
ಕೊನೆಗೆ ಬಹಳ ದಿನಗಳವರೆಗೆ 21ನೇ ವಚನ, ಅವರು ಊಟವಿಲ್ಲದೆ ಇದ್ದರು. ಆಗ ಪೌಲನು ಎದ್ದು ನಿಂತು, ಗೆಳೆಯರೇ, ನೀವು ನನ್ನ ಮಾತನ್ನು ಕೇಳಬೇಕಾಗಿತ್ತು. ಕೆಟ್ಟ ಮೇಲೆ ಬುದ್ಧಿ ಬರೋದು ಅಲ್ವಾ? ಮೊದಲೇ ಹೇಳುವಾಗ ಕೇಳ್ತೀವಾ? ಇಲ್ಲ 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 ಇಲ್ಲ, ಕೆಟ್ಟ ಮೇಲೆ ಬುದ್ಧಿ ಬರೋದು. ಪೌಲ ಹೇಳ್ತಾನೆ, ನಾನು ಮೊದಲೇ ನಿಮಗೆ ಹೇಳಿದ್ನಲ್ವಾ, ನನ್ನ ಮಾತನ್ನು ನೀವು ಕೇಳಬೇಕಾಯ್ತು. ಓಕೆ, ಕ್ರೇಟ್ ದ್ವೀಪದಿಂದ ಮುಂದಕ್ಕೆ ಪ್ರಯಾಣ ಮಾಡಬಾರದಿತ್ತು. ಆಗ ಇಷ್ಟು ಕಷ್ಟ ನಷ್ಟ ತಡೆಯಬಹುದಿತ್ತು. ಈಗಲಾದರೋ ಧೈರ್ಯದಿಂದಿರಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಹಡಗು ನಾಶವಾಗುವುದೇ ಹೊರತು ನಿಮ್ಮಲ್ಲಿ ಯಾರಿಗೂ ಪ್ರಾಣಹಾನಿ ಆಗಲಾರದು. ಅದ್ಭುತಕರವಾದ ಫೇತ್, ಎಂಥ ವಿಶ್ವಾಸ ನೋಡ್ರಿ. ಹಡಗಿನಲ್ಲಿದ್ದಾರೆ, 4 ದಿಕ್ಕು ಚಂಡಮಾರುತ, ಜನ ಎಲ್ಲ ಪ್ರಾಣ ಭಯದಿಂದ ತತ್ತರಿಸಿ ಹೋಗಿದ್ದಾರೆ. ಸೂರ್ಯ ಚಂದ್ರ ನಕ್ಷತ್ರ ಏನು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಂಥ ಸನ್ನಿವೇಶದಲ್ಲಿ ಎದ್ದು ನಿಂತು ಪೌಲ ಹೇಳ್ತಾನೆ, ಭಯಪಡಬೇಡಿ, ನಿಮ್ಮ ಯಾರ ಪ್ರಾಣಕ್ಕೂ ಹಾನಿಯಾಗುವುದಿಲ್ಲ. ಅವನ ಈ ಒಂದು ವಿಶ್ವಾಸಕ್ಕೆ ಆಧಾರ ಏನು? ಅಷ್ಟು ಧೈರ್ಯವಾಗಿ ತನ್ನ ಫೇತನ್ನ ಕನ್ಫೆಸ್ ಮಾಡ್ಬೇಕು. ಅವರು ಜನ ಎಲ್ಲ ಹುಚ್ಚ ಅಂತ ಹೇಳಿರೋರು, ಮೊದಲು ನಿನ್ನ ಕಾಪಾಡ್ಕೊ ಹೋಗಯ್ಯ ಅಂತ. ಆದರೆ ಪೌಲ ಹೇಳ್ತಾನೆ, ಭಯಪಡಬೇಡಿ, ಈಗಲಾದರೂ ನನ್ನ ಮಾತು ಕೇಳ್ರಪ್ಪ, ನಿಮ್ಮ ಪ್ರಾಣಕ್ಕೆ ಯಾರಿಗೂ ಅಪಾಯ ಆಗುವುದಿಲ್ಲ ಅಂತ. ಅವನು ಮಾತನಾಡಿದ ಮಾತಿಗೆ, ಅವನ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯವೇ ಆಗಿದೆ. ಇವತ್ತು ನಮ್ಮ ಕ್ರೈಸ್ತೀಯ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯ, ಆಧಾರ ಯೇಸು. ಕಾರಣ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾನು ಯಾವ 23ನೇ ವಚನ, ಅದ್ಭುತಕರವಾದ ವಚನ. ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯು ಆರ್ ದ ಬ್ಲೆಸ್ಸೆಡ್ ಒನ್, ಐ ಆಮ್ ದ ಬ್ಲೆಸ್ಸೆಡ್, ಐ ಆಮ್ ಬ್ಲೆಸ್ಸೆಡ್, ಐ ಆಮ್ ಬ್ಲೆಸ್ಸೆಡ್. ನಾನು ಆಶೀರ್ವದಿಸಲ್ಪಟ್ಟವಳು. ಆಮೇನ್, ನಾನು ಆಶೀರ್ವದಿಸಲ್ಪಟ್ಟವನು. ಐ ಆಮ್ ದ ಬ್ಲೆಸ್ಸಿಂಗ್, ನಾನೇ ಆಶೀರ್ವಾದ. ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಅಕ್ಕ ಏನು ಹೀಗೆ ಹೇಳ್ತಿದ್ದಾರೆ ಅಂತ? ನಾನೇ ಆಶೀರ್ವಾದ, ಐ ಆಮ್ ದ ಬ್ಲೆಸ್ಸಿಂಗ್. ಆಶೀರ್ವಾದ ಬೇರೆಲ್ಲೂ ಇಲ್ಲ, ನಾನೇ ಆಶೀರ್ವಾದ. ಮುಂದಿನ ವಚನ ನೋಡೋಣ. ನಾನು ಯಾವ ದೇವರ ಭಕ್ತನಾಗಿದ್ದೇನೋ, ಯಾವ ದೇವರನ್ನು ಆರಾಧಿಸುತ್ತೇನೋ, ಆ ದೇವರ ದೂತನು ನಿನ್ನೆ ರಾತ್ರಿ ದರ್ಶನವಿತ್ತನು. ದೇವರನ್ನು ಆರಾಧಿಸಿ, ದೇವರಿಗೆ ಪ್ರಾರ್ಥಿಸಿ. ನಿಮ್ಮ ಆರಾಧನೆ, ಸ್ತುತಿ, ಸ್ತೋತ್ರ, ಪ್ರಾರ್ಥನೆ ನಿಲ್ಲಿಸದಿರಿ. ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಸಮ್ಮುಖದಲ್ಲಿ ನಿಲ್ಲಲೇಬೇಕಾಗಿದೆ. ಇಗೋ, ನಿನ್ನ ಸಂಗಡ ಪ್ರಯಾಣ ಮಾಡುವ ಎಲ್ಲರ ಪ್ರಾಣಗಳನ್ನು ದೇವರು ನಿನ್ನ ನಿಮಿತ್ತ, ಫಾರ್ ಯೋರ್ ಸೇಕ್, ನಿನ್ನ ನಿಮಿತ್ತ, ನಿನಗಾಗಿ 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 ನಿನ್ನ ನಿಮಿತ್ತ ಇವರೆಲ್ಲರ ಪ್ರಾಣವನ್ನ ದೇವರು ಉಳಿಸಿದ್ದಾರೆ. ಇವತ್ತು ನಿನ್ನ ನಿಮಿತ್ತ ನಿನ್ನ ಕುಟುಂಬವನ್ನ ದೇವರು ಆಶೀರ್ವದಿಸುತ್ತಾರೆ. ನಿನ್ನ ನಿಮಿತ್ತ ನೀನಿರುವ ನಗರವನ್ನ ದೇವರು ಆಶೀರ್ವದಿಸುತ್ತಾರೆ. ನಿನ್ನ ನಿಮಿತ್ತ ನೀನಿರುವ ಆಫೀಸನ್ನ, ಶಾಲೆಯನ್ನ ದೇವರು ಆಶೀರ್ವದಿಸುತ್ತಾರೆ. ಟೈಪ್ ಮಾಡಿ, ಐ ಆಮ್ ಬ್ಲೆಸ್ಡ್, ನಾನು ಆಶೀರ್ವದಿಸಲ್ಪಟ್ಟವಳು. ಐ ಆಮ್ ದ ಬ್ಲೆಸ್ಸಿಂಗ್, ನಾನೇ ಆಶೀರ್ವಾದ. ಇವತ್ತು ನಿನ್ನ ಕುಟುಂಬಕ್ಕೆ ನೀನೇ ಆಶೀರ್ವಾದ. ಅಬ್ರಹಾಮನ ನಿಮಿತ್ತ ಅವನ ಸಂತತಿ ಸಂತಾನವನ್ನ ದೇವರು ಆಶೀರ್ವದಿಸಿದರಲ್ಲವೇ? ದೇವರ ದಾಸರು, ದೇವರಿಗೆ ಅಮೂಲ್ಯರು. ಯು ಆರ್ ದ ಪ್ರೆಷಿಯಸ್ ಒನ್. ನಾವೆಲ್ಲರೂ ದೇವರಿಗೆ ಬಹಳ ಅಮೂಲ್ಯರು. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಪಂಚ ಏನ್ ಬೇಕಾದರೂ ಹೇಳಿ, ನಾನು ಯೇಸುವಿಗೆ ಬಹಳ ಅಮೂಲ್ಯನು, ಪ್ರಿಯನು, ಶ್ರೇಷ್ಠನು. ನೋಡಿ, ಜೋಸೆಫನ ನಿಮಿತ್ತ ಆದಿಕಾಂಡ 39 ವಚನ 5 ನಾವು ನೋಡ್ತೇವೆ. ಜೋಸೆಫನು ಫರೋಹನ ಮನೆಯಲ್ಲಿ, ಈಜಿಪ್ಟ್ ದೇಶದಲ್ಲಿ ಪೋಟಿಫರನ ಮನೆಯಲ್ಲಿ ದಾಸನಾಗಿ ಕೆಲಸ ಮಾಡುತ್ತಿದ್ದ. ದೇವರ ವಾಕ್ಯ ಹೇಳುತ್ತೆ, ಜೋಸೆಫ ಆ ಮನೆಯಲ್ಲಿ ಇದ್ದ. ಜೋಸೆಫನ ನಿಮಿತ್ತ ದೇವರು ಪೋಟಿಫರನ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸುತ್ತಿದ್ದರು. ಪೋಟಿಫರನ ಕುಟುಂಬವನ್ನು ಆಶೀರ್ವಾದ ಮಾಡಿದರು ಎಂಬುದಾಗಿ. ಪೌಲನ ನಿಮಿತ್ತ ದೇವರು ಅವರೆಲ್ಲರ ಪ್ರಾಣವನ್ನು ಉಳಿಸಿ ಕರೆದುಕೊಂಡು ಬರುವುದನ್ನು ನಾಳೆ ನಾವು ನೋಡುವ. ಪ್ರೈಸ್ ದ ಲಾರ್ಡ್. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೆಶಾಯ 44 ವಚನ 1-2 ಇಸ್ರಾಯೇಲೇ, ಯಾಕೋಬೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದ ದೇವರು ನಾನೇ ಅಲ್ಲವೇ? ತಾಯಿಯ ಗರ್ಭದಲ್ಲಿ ನಿನ್ನ ಹೆಸರಿಡಿದು ಕರೆದ ದೇವರು ನಾನೇ ಅಲ್ಲವೇ?
ಸಮುದ್ರದ ಮಧ್ಯೆ ನೀನು ನಡೆದರೂ ಸಮುದ್ರದ ನೀರು ನಿನ್ನನ್ನು ಮುಳುಗಿಸುವುದಿಲ್ಲ. ಬೆಂಕಿಯ ನಡುವೆ ನೀನು ನಡೆದರೂ ಬೆಂಕಿಯ ಜ್ವಾಲೆ ನಿನ್ನನ್ನು ಸುಡುವುದಿಲ್ಲ. ನಿನ್ನ ರಕ್ಷಣೆಗಾಗಿ ನನ್ನ ಪ್ರಾಣವನ್ನೇ ನಾನು ಕೊಟ್ಟಿದ್ದೇನೆ. ನೀನು ನನಗೆ ಅಮೂಲ್ಯನು, ಗಣ್ಯನು, ಮಾನ್ಯನು, ಅತೀ ಪ್ರಿಯನು. ನಮ್ಮನ್ನು ಪ್ರೀತಿಸಿ ನಮಗಾಗಿ ಪ್ರಾಣವನ್ನೇ ಕೊಟ್ಟ ದೇವರು ಇನ್ನೇನನ್ನು ತಾನೇ ಕೊಡದೆ ಇರಲಾರರು. ಯೇಸುವಿನ ನಾಮದಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ಆಶೀರ್ವಾದವನ್ನು ಹೊಂದಿಕೊಂಡ ಸಂತತಿ ಎಂಬುದು ಸರಿಯಾಗಿ ಮನವರಿಕೆಯಾಗಲಿ. ಅಬ್ರಹಾಮನ ನಿಮಿತ್ತ ಅವನ ಸಂತತಿ ಸಂತಾನವನ್ನು 1000 ತಲೆಮಾರುಗಳಲ್ಲ, ಯುಗ ಯುಗಾಂತರಕ್ಕೂ ದೇವರು ಆಶೀರ್ವದಿಸಿದರು. ಅಬ್ರಹಾಮನಂತೆ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ದೇವರ ಮಕ್ಕಳಾಗಿರುವ ನಾವು ಯೇಸುವಿನಲ್ಲಿ, ಯೇಸುವಿನ ಮುಖಾಂತರ ಆಶೀರ್ವದಿಸಲ್ಪಟ್ಟ ಸಂತತಿ ನಾವಾಗಿದ್ದೇವೆ. ನಾನು, ನನ್ನ ಕುಟುಂಬ, ನಾನು, ನನ್ನ ಸಂತತಿ ಆಶೀರ್ವದಿಸಲ್ಪಟ್ಟವರು. ದೇವರ ಆಶೀರ್ವಾದ ನಮ್ಮಲ್ಲಿಯೂ, ನಮ್ಮ ಕುಟುಂಬ, ನಮ್ಮ ಸಂತತಿ ಸಂತಾನದಲ್ಲಿ, ನಮ್ಮ ನಗರದಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.